ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಚಿಕ್ಕ ಕಪ್ ಬೇಸನ್ ಮನೆಯಲ್ಲಿದ್ದರೆ ಆರೋಗ್ಯಕರವಾದ ರುಚಿಯಾದ ರಾತ್ರಿಯ ಊಟ. ಇದನ್ನ ಬೆಳಗಿನ ತಿಂಡಿ ಕೂಡ ಮಾಡ್ಕೋಬಹುದು. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ಮೀಡಿಯಂ ಗಾತ್ರದ ಅವಲಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡು ನೀರು ಹಾಕಿ ನೀಟಾಗಿ 2 ರಿಂದ 3 ಸಾರಿ ನಾವು ಇದನ್ನು ತೊಳ್ಕೊಂಬರ್ಬೇಕು. ಇದನ್ನು ಇವಾಗ 3 ಸಾರಿ ತೊಳ್ಕೊಂಡು ಬಂದೆ. ಇದರಲ್ಲಿ ನಾವು ಒಂದು 3/4 ಕಪ್ಪಿನಷ್ಟು ನೀರನ್ನು ಹಾಕಿ ಒಂದು 5 ನಿಮಿಷ ರೆಸ್ಟಿಗೆ ಬಿಡೋಣ. ಸಾಬುದಾನಿ 1 ಸ್ಪೂನಷ್ಟು ನೆನೆ ಹಾಕಿದ್ದೆ ಬಂಧುಗಳೇ. ಇದು ನೆನೆಯಲಿಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನೀವೇನಾದರೂ ಮುಂಚೆನೆ ನೆನೆ ಹಾಕೋದು ಮರ್ತಿದ್ರಿ ಅಂದರೆ ಕುದಿಯ ನೀರಿನಲ್ಲಿ ಹಾಕೊಂಡ್ರೆ ನೀವು ಅವಲಕ್ಕಿ ಜೊತೆಗೇನೆ ಹಾಕ್ಬೋದು. ಒಂದು 5 ನಿಮಿಷ 10 ನಿಮಿಷದಲ್ಲಿ ಸಾಫ್ಟ್ ಆಗುತ್ತೆ. ಇವಾಗ ನೋಡ್ರಿ, ನಮ್ದು ಒಂದು 5 ನಿಮಿಷಕ್ಕೆ ನಮ್ಮ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅವಲಕ್ಕಿ ಸಾಫ್ಟ್ ಆಗಿದೆ. ಈ ಅವಲಕ್ಕಿ ನೆಂದಿರೋ ಅವಲಕ್ಕಿಯನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ನೋಡ್ರಿ, ಏನೂ ನೀರಿಲ್ಲ, ಎಲ್ಲ ನೀರದೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ. ಅವಲಕ್ಕಿ ಉದುರಿದೆ. ಇವಾಗ ಅದ್ರ ಜೊತೆಗೆ ನಾವು ನೀರಿನ ಸಮೇತ ಸಾಬುದಾನಿ ನೆನೆ ಇಟ್ಟಿದ್ನಲ್ವ, ಅದನ್ನು ಹಾಕ್ಕೊಂಡೆ. 1 ಖಾರದ ಮೆಣಸಿನ್ಕಾಯಿ, 2 ಬ್ಯಾಡಿಗೆ ಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ, 2 ಬೆಳ್ಳುಳ್ಳಿ, ಒಂದು 8 ರಿಂದ 10 ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, ರುಚಿಗನುಸಾರ 1 ಮುಕ್ಕಾಲು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದೆ. ಈ ಗ್ರೈಂಡ್ ಮಾಡ್ಕೊಂಡಿರುವಂಥ ಈ ಪೇಸ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆನೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾನು ಮಾಡ್ಕೊಂಡಿದ್ದೀನಲ್ವ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳಿ. ನೀರಿಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀರಿಗೆ ಮಾಡಿಕೊಂಡ್ರೆ ಏನಾಗುತ್ತೆ, ತುಂಬ ನಮಗೆ ಹಿಟ್ಟು ಅನ್ನೋದು ಬೇಕಾಗುತ್ತೆ. ನಾವು ಈ ಕ್ವಾಂಟಿಟಿಗೆ ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ಬೇಸನನ್ನು ತೊಗೊಂಡಿದ್ದೀನಿ ಬಂಧುಗಳೇ. ಹಾಗಾಗಿ ನೀವು ಗಟ್ಟಿಗೆನೆ ರುಬ್ಕೋಬೇಕು. ಈಗ ನಂತರ ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ನಲ್ಲಿ ಹತ್ತಿತ್ತಲ್ವ, ಅದನ್ನು ಹಾಕೊಂಡೆ. 1 ಸ್ಪೂನಷ್ಟು ಬಿಳಿ ಎಳ್ಳು. ಈ ಎಳ್ಳು ಹಾಕೋದ್ರಿಂದ ತುಂಬಾ ರುಚಿನೂ ಇರುತ್ತೆ. ನಮ್ಮ ಈ ಕ್ಲೈಮೇಟ್ಗೆ ಏನಾಗುತ್ತೆ ಅಂದರೆ, ನಮ್ಮ ಕೀಲು ನೋವು, ಕಾಲು ನೋವು, ಮೊಣಕಾಲು ನೋವು ಎಲ್ಲ ಕಡೆ ಹಿಡಿತಾ ಇರುತ್ತೆ ಮಳಿ ಚಳಿಗೆ. ಅದು ಹಿಡಿಯೋದು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ತಪ್ಪದೆ ಎಳ್ಳನ್ನು ಸೇರಿಸಿ 1 ಈರುಳ್ಳಿ ಚಿಕ್ಕೆಗೆ ಕಟ್ ಮಾಡ್ಕೊಂಡಿದ್ದು. ಹಾಗೆ ನೋಡ್ರಿ, ನಾವು ಪಾಲಕ್ ಸೊಪ್ಪು ತೊಗೊಂಡಿದ್ವಲ್ವ, ಅರ್ಧ ಸೂಡಿನಷ್ಟು ಪಾಲಕ್ ಸೊಪ್ಪನ್ನು ಚಿಕ್ಕೆಗೆ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ. ಹೀಗೆ ಕೊತ್ತಂಬರಿ ಸೊಪ್ಪು ಕೂಡ. ಈ ಸೊಪ್ಪನ್ನು ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಬಂದರೆ, ಇನ್ನೂ ಎಷ್ಟು ಜಾಸ್ತಿ ಹಾಕೋತೀವಿ ಅಷ್ಟು ಚೆನ್ನಾಗೇ ಇರುತ್ತೆ. ಇದೇನು ಅಷ್ಟೇ ಹಾಕೋಬೇಕು ಇಷ್ಟೇ ಹಾಕೋಬೇಕಂತಿಲ್ಲ, ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಹಾಕೋತಾ ಇದ್ದೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಸೊಪ್ಪು ತರಕಾರಿ ಫ್ರೆಶ್ ಆಗಿ ಬರ್ತಾ ಇದೆ, ಕಡಿಮೆ ರೇಟ್ನಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಎಷ್ಟು ತರಕಾರಿಯನ್ನು ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು 1/4 ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಂತರ ನಾವು ಚಿಕ್ಕ ಕಪ್ಪಿನಿಂದ 1 ಕಪ್ಪಿನಷ್ಟು ಬೇಸನ್ ಹೇಳಿದ್ನಲ್ವ, ಆ ಬೇಸನ್ನನ್ನು ಇದರಲ್ಲಿ ಹಾಕಿ, ಹಾಗೆ 1 ಚಿಕ್ಕ ಗಾತ್ರದ ಆಲೂಗಡ್ಡೆಯನ್ನು ತುರ್ಕೊಂಡ್ಬಿಟ್ಟು ನೀರಿನಲ್ಲಿ ಹಾಕ್ಕೊಂಡಿದ್ದೆ ಬಂಧುಗಳೇ. ಅದನ್ನ ನೀರನ್ನೆಲ್ಲ ತೆಗೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ನಮ್ಮ ಈ ಕ್ಲೈಮೇಟ್ಗೆ ಅನುಸಾರವಾಗಿ ಎಲ್ಲ ನಮಗೆ ಸಾಮಗ್ರಿ ಎಲ್ಲ ಬಿದ್ದಾಯ್ತು ಇದರಲ್ಲಿ. ಯಾಕಂದರೆ ನಮಗೆ ಕಾಳು ಮೆಣಸು ಬಿದ್ದಾಯಿತು, ಎಳ್ಳು ಬಿದ್ದಾಯ್ತು ಇದರಲ್ಲಿ. ಈ ಎಳ್ಳು ಕೂಡ ನಮ್ಮ ಕ್ಲೈಮೇಟ್ಗೆ ತುಂಬಾ ಒಳ್ಳೆಯದು, ಕಾಳು ಮೆಣಸು ಕೂಡ ತುಂಬಾ ಒಳ್ಳೆಯದು. ನಮ್ಮ ಕ್ಲೈಮೇಟ್ಗೆ ಅನುಸಾರವಾಗಿ ನಾವು ಫುಡ್ಡನ್ನು ಸೇವಿಸೋದ್ರಿಂದ ಯಾವುದೇ ನಮ್ಮ ಎಫೆಕ್ಟ್, ಈ ಮಳೆ ಚಳಿಗೆ ಕಾಲಿಗೆ ಎಫೆಕ್ಟು, ಮೈಗೆ ಎಫೆಕ್ಟು, ಮೈಕೈ ನೋವು, ಕಾಲು ನೋವು, ಕೀಲು ನೋವು, ಸಂದು ನೋವು, ಈ ನಮ್ಮ ನರ ಹಿಡ್ಕೊಳ್ಳೋದು ಎಲ್ಲನೂ ಬಂದಾಗುತ್ತೆ ಬಂಧುಗಳೇ. ಕ್ಲೈಮೇಟ್ ಅನುಸಾರವಾಗಿ ನಾವು ಆರೋಗ್ಯವನ್ನು ಸೇವಿಸ್ತಾ ಬರಬೇಕು ಬಂಧುಗಳೇ. ಈಗ ನೋಡ್ರಿ, 1 ಬಾಳೆ ಎಲೆಯನ್ನು ತಗೊಂಡು ಅದನ್ನು ನೀಟಾಗಿ ಒರೆಸ್ಕೊಂಡು ಅದರ ಮೇಲೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೆ. ಎಣ್ಣೆಯನ್ನು ತುಂಬ ನಾನು ಹೀಗೆ ಅಪ್ಲೈ ಮಾಡಿಕೊಂಡೆ. ಅದ್ರ ಮೇಲೆ ನೋಡ್ರಿ 1.5 ಸ್ಪೂನಷ್ಟು ಈ ಬ್ಯಾಟ್ರನ್ನು ಹಾಕ್ಕೊಂಡು ಹೀಗೆ ಅಗಲ್ ಮಾಡ್ಕೋತಾ ಇದ್ದೀನಿ. ನಾವು ಇದನ್ನು ಸ್ಪೂನಿನಿಂದ ಕೂಡ ಅಗಲ್ ಮಾಡ್ಕೋಬಹುದು, ಇಲ್ಲ ಕೈಗೆ ಎಣ್ಣೆ ಹಚ್ಚಿ ಕೈಯಿಂದ ಕೂಡ ನಾವು ಅಗಲ್ ಮಾಡ್ಕೋಬಹುದು. ನಾನಿಲ್ಲೇ ಸ್ಪೂನಿನಿಂದನೇ ಅಗಲ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಂ ಗಾತ್ರದಲ್ಲಿ ಇದನ್ನು ಅಗಲ್ ಮಾಡ್ಕೊಳ್ಳಿ. ಇದು ಟೈಮ್ ಆಗ್ತಾ ಏನಾಗುತ್ತೆ, ಬ್ಯಾಟ್ರ್ ಅನ್ನೋದು ಲಿಕ್ವಿಡ್ ಆಗ್ತಾ ಬರುತ್ತೆ ಬಂಧುಗಳೇ, ನೀರಾಗ್ತಾ ಬರುತ್ತೆ. ಹಾಗಾಗಿ ಸ್ವಲ್ಪ ಮೊದಲಿಗೆ ನಾವು ಗಟ್ಟಿಗೆನೆ ಕಲಿಸ್ಕೊಳ್ಳಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಒಂದೇ ಸಲ ಎಲ್ಲನೂ ಕಲಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪನೇ ಕಲಿಸ್ಕೊತಾ ಬನ್ನಿ. ಹೀಗೆ ನಾವು 1 2 4 ಹಿಂಗೆ ಒಂದೇ ಸಲ ನಾವು ಮಾಡಿಟ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ, ನಾವು ಮಾಡಲಿಕ್ಕೆ ಜಲ್ದಿ ಆಗುತ್ತೆ. ಆಲ್ರೆಡಿ ಇಲ್ಲೇ ನಾನು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಬಿಸಿ ಆಗಿರುವ ಹಂಚಿನಲ್ಲಿ ಹಾಕಿ 1 ಸೆಕೆಂಡ್ ವೇಟ್ ಮಾಡಿದೆ. ಆಯಿತು, ಈಸಿಯಾಗಿ ನಮ್ಮ ಬಾಳೆ ಎಲೆ ಮೇಲೆ ಬಂದುಬಿಡ್ತು ಬಂಧುಗಳೇ. ಈಸಿಯಾಗಿ ಬಂತಲ್ವ, ಎಷ್ಟು ಈಸಿಯಾಗಿ. ಇದನ್ನ ಮುಚ್ಚಳವನ್ನು ಮುಚ್ಚಿ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ.
ಈಗ ನೋಡ್ರಿ ಫ್ಲೇಮನ್ನು ಲೋ ಮಾಡಿಕೊಂಡು ಒಂದು 2 ನಿಮಿಷ ಆದ ನಂತರ ಮುಚ್ಚಳಿಕೆಯನ್ನು ತೆಗೆದು ಎಣ್ಣೆಯನ್ನು ಬಿಡ್ತಾ ಇದ್ದೀನಿ. ಎಣ್ಣೆಯನ್ನು ಬಿಟ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ 1 ನಿಮಿಷ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡ್ರಿ ಇವಾಗ ಚೆನ್ನಾಗಿ ನಮಗೆ ಓಡಾಡ್ತಾ ಇದೆ ಅಂದಾಗ ಇದನ್ನು ಹೊಳ್ಳಿಸಿ ಹಾಕ್ಬೇಕು ಬಂಧುಗಳೇ. ಹಂಚಿನಿಂದ ತನ್ನಿಂತಾನೇ ಬಿಡ್ತಾ ಇದೆ ನೋಡಿ. ಅದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಈ ಬ್ರೇಕ್ಫಾಸ್ಟ್ ಡಿನ್ನರ್ ಬೇಸ್ ರೆಸಿಪಿಯನ್ನು ಯಾವತ್ತೂ ನೀವು ಎಂದೂ ಮಾಡಿರಲ್ಲ, ತಿಂದಿರಲ್ಲ ಅಂದ್ಕೊಂಡಿದ್ದೀನಿ ಬಂಧುಗಳೇ. ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾವತ್ತೂ ಮಾಡಿರೋದಂಥ ಈ ರೆಸಿಪಿಯನ್ನು ಇವತ್ತು ಟ್ರೈ ಮಾಡಿ ಬಂಧುಗಳೇ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡ್ರಿ ನಮಗೆ ಎರಡೂ ಕಡೆ ನೀಟಾಗಿ ಫ್ರೈ ಆಯಿತು. ನಮ್ಮ ದಪ್ಪನೂ ಇಲ್ಲ ತೆಳ್ಳಗೂ ಇಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೂಪರ್ ಆಗಿದೆ ನೋಡ್ರಿ. ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು ಬಂಧುಗಳೇ. ಇದನ್ನು ನಾವು ಈಗ ಇನ್ನೊಂದನ್ನು ಹಾಕ್ತಾ ಇದ್ದೀನಿ ನೋಡಿ ನಾನು. ಹೀಗೆ ನಾವು ಒಂದು 3-4 ರೆಡಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ಟಕ ಅಂತ ಮಾಡ್ಕೋಬಹುದು. ನೀವು ಜಾಸ್ತಿ ಹಿಟ್ಟನ್ನು ಕಲಿಸ್ಕೊಳ್ಲಿಕ್ಕೆ ಹೋಗಬೇಡಿ. ಒಂದು 4-5 ಅಷ್ಟೇ ಕಲಿಸ್ಕೊಳ್ಳಿ. ಯಾಕಂದರೆ ನಮ್ಮ ಸೊಪ್ಪು ಎಲ್ಲದರಲ್ಲಿ ತೇವಾಂಶ ಇರೋದ್ರಿಂದ ಲಿಕ್ವಿಡ್ ಆಗುತ್ತೆ ಅದು. ಇಲ್ಲ ಒಂದ್ಸಾರಿ ಗಟ್ಟಿಗೆ ಕಲಿಸ್ಕೊಂಡು ಇಟ್ಕೊಂಡು ಆಮೇಲೆ ಕೂಡ ನಾವು ಅದನ್ನು ಕನ್ಸಿಸ್ಟೆಂಟಿಯನ್ನೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಈಗ ಬಾಳೆ ಎಲೆಯನ್ನು ತೆಗೆದ್ಬಿಟ್ಟು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೀವು ಹೀಗೂ ಮಾಡ್ಕೋಬಹುದು, ಮುಚ್ಚಿಟ್ಟು ತೆಗೆದು ಎಣ್ಣೆ ಕೂಡ ಹಾಕೋಬಹುದು ಬಂಧುಗಳೇ. ಇವಾಗ ಮುಂಚೆನೇ ಎಣ್ಣೆ ಹಾಕಿ ನಾವು ಮುಚ್ಚಿ ಕೂಡ ಇಡಬಹುದು. ಈಗ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ ಬಂಧುಗಳೇ. ಎಲ್ಲ ರೀತಿಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿ ಆದ ಮೆಥಡ್ನಲ್ಲಿ ನೀವು ಕೂಡ ರೆಡಿ ಮಾಡ್ಕೋಬಹುದು. 3 ರೀತಿಯಾಗಿ ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ನಾವು ಹಿಂಗೆ ತಿರುಗಿಸಿದ್ರೆ ಓಡಾಡ್ತಿತ್ತಲ್ವಾ, ಹೀಗೆ ನಾವು ಎತ್ತಿ ಹಾಕಿಬಿಟ್ರೆ ಆಯಿತು ಬಂಧುಗಳೇ, ಆರಾಮಾಗಿ ಬೀಳುತ್ತೆ. ನಿಮ್ಮ ಮನೆಯಲ್ಲಿ ಬಾಳೆ ಎಲೆ ಇಲ್ಲ, ಪ್ಲಾಸ್ಟಿಕ್ ಸೀಟು ಇಲ್ಲ, ಹೋಳಿಗೆ ಪೇಪರು ಇಲ್ಲ ಅಂತಂದ್ರೂ ಕೂಡ ಏನು ತೊಂದರೆ ಇಲ್ಲ ಬಂಧುಗಳೇ. ಈಗ ನಾವು ಡೈರೆಕ್ಟಾಗಿ ಹಂಚಿನ ಮೇಲೆ ಕೂಡ ನಾವು ಇದನ್ನು ಮಾಡ್ಕೋಬಹುದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ, ಹೋಳಿಗೆ ಪೇಪರು ಇಲ್ಲ, ಯಾವುದು ಇಲ್ಲ ಅಂದರೂ ಕೂಡ ನಾವು ಈಸಿಯಾಗಿ ಪರ್ಫೆಕ್ಟಾಗಿ ಕೂಡ ಈ ಹಂಚಿನಲ್ಲಿನೇ ನಾವು ಮಾಡ್ಕೋಬಹುದು. ನಮಗೆ ಎಷ್ಟು ದೊಡ್ಡದು ಬೇಕು ಹಂಚಿನ ತುಂಬ ಕೂಡ ನಾವು ಮಾಡ್ಕೋಬಹುದು ಬಂಧುಗಳೇ. ಈಗ ನೋಡ್ರಿ ನಾನು ಈಗ ನೀಟಾಗಿ ಎಲ್ಲ ನಾನು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡಿಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸೇಮ್ ಪ್ರೊಸೀಜರ್ ಫ್ರೈ ಮಾಡೋದೇನ ಇದು ಸುಡೋದೇನ ಸೇಮ್ ಪ್ರೊಸೀಜರ್ ಬಂಧುಗಳೇ. ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷದವರೆಗೆ ಹೈ ಫ್ಲೇಮ್ ಇಟ್ಟು ನಂತರ ಫ್ಲೇಮನ್ನು ಲೋ ಮಾಡಿಕೊಂಡು ಒಂದು ನಿಮಿಷ ವೇಟ್ ಮಾಡಿ ನೀಟಾಗಿ ನಾವು ತೆಗೆದುಬಿಟ್ರೆ ಆಯ್ತು ಬಂಧುಗಳೇ. ಆರಾಮಾಗಿ ಬರುತ್ತೆ. ಇಲ್ಲಿ ನೋಡ್ರಿ, ವಾವ್, ಅದು 2ಕ್ಕಿಂತ ಇದೇ ಚೆನ್ನಾಗಿ ಬಂದಿದೆ ಬಂಧುಗಳೇ. ಯಾಕಂದರೆ ಹಂಚು ಕೂಡ ನಮಗೆ ಚೆನ್ನಾಗಿ ಬಿಸಿಯಾಗಿರುತ್ತೆ. ನಾವು ಡೈರೆಕ್ಟಾಗಿ ಹಂಚಿನಲ್ಲಿ ಹಾಕಿದ್ದೀವಿ, ಇನ್ನೂ ಫಾಸ್ಟ್ ಆಗುತ್ತೆ ನೋಡಿ. ಇದು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನೀವು ಮಾಡ್ಕೋಬಹುದು. ನೋಡಿದ್ರಲ್ವಾ, ನಮ್ಮ ಹೆಲ್ತಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಈ ರಾತ್ರಿ ನಾವು ಇದನ್ನು ತಿಂದುಬಿಟ್ಟು ತುಂಬ ಹೊತ್ಕೊಂಡು ಮಲ್ಕೊಂಡ್ಬಿಟ್ರೆ ನೀವು ಬಡದು ಎಬ್ಸಿದ್ರು ಕೂಡ ಎದ್ದೇಳಲ್ಲ ಬಂಧುಗಳೇ. ಒಂದೇ ಸಲ ಬೆಳಗ್ಗೆನೇ ಎಚ್ಚರ ಆಗೋದು ನಿಮಗೆ. ಈ ಚಳಿ ಮಳೆಗೆ ನಮ್ಮ ಹೊಟ್ಟೆಯಲ್ಲಿ ಏನಾಗುತ್ತೆ, ಈ ಕಾಳು ಮೆಣಸಿನ ಹೀಟು ಮತ್ತು ಎಳ್ಳು ಎಲ್ಲನೂ ಇರುತ್ತಲ್ವಾ, ಆ ಹೀಟು ನಮಗೇನು ಮಳೆ ಚಳಿ ಏನೂ ತಗಲಲ್ಲ ನಮ್ಮ ಬಾಡಿಗೆ. ಆರಾಮಾಗಿ ನಿದ್ದೆ ಬರುತ್ತೆ ಬಂಧುಗಳೇ. ಹಾಯಾಗಿ ನಾವು ನಿದ್ದೆ ಹೋಗ್ತೀವಿ. ಇದನ್ನು ತಿಂತಾ ಇದ್ರೆ ನೋಡಿ ಬಂಧುಗಳೇ, ಸ್ವರ್ಗ ಸುಖ. ಆಹಾ, ಏನು ರುಚಿ ಐತಂತೀರಾ. ಸೂಪರ್ ಬಂಧುಗಳೇ. ಕಾಯಿ ಚಟ್ನಿ ಹಾಗೆ ಫ್ರೆಶ್ ಬೆಣ್ಣೆ ಜೊತೆಗೆ ನಾವು ತಿಂತಾ ಇದ್ರೆ ಇನ್ನೇನು ಬಂಧುಗಳೇ, ನಮ್ಮ ರಾತ್ರಿ ಊಟ ಅಮೃತ. ಬಿಸಿಯಾಗಿ ಮಾಡಿಕೊಡ್ತಾ ಇದ್ರೆ 5 ನಿಮಿಷದಲ್ಲಿ ತಿಂದು ಮುಗಿಸ್ತಾರಂತಾನೆ ಹೇಳ್ಬೋದು. ಹೇಗೆ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಲ್ವಾ. ಟ್ರೈ ಮಾಡಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.